ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಬೃಹತ್ ಹೋರಾಟ ಮಾಡುವುದಾಗಿ ಭಾಸ್ಕರ್ ಪ್ರಸಾದ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಒಳ ಮೀಸಲಾತಿ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಅವರು ಸಭೆ ನಡೆಸಿ ಮಾತನಾಡಿದ್ದು, ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ದಿನಾಂಕ 24ರಂದು ಒಳ ಮೀಸಲಾತಿ ಜಾರಿ ತರುವ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿದ್ದರೆ ಏಪ್ರಿಲ್ 25ರಂದು ನಮ್ಮ ಸಮುದಾಯದ ಜನರೆಲ್ಲರನ್ನ ಒಗ್ಗೂಡಿಸಿ ಉಗ್ರ ಹೋರಾಟಗಳನ್ನು ರೂಪಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಮಾಜದ ಹಕ್ಕುಗಳನ್ನು ಪಡೆಯುವ ಹೋರಾಟದಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸಬೇಕೆಂದು ಅವರು ಕರೆ ನೀಡಿದರು. ಇನ್ನು ಮುಂದುವರೆದು ಒಳ ಮೀಸಲಾತಿ ಜಾರಿಯಾಗದೇ ಇರುವ ಪರಿಸ್ಥಿತಿಯಲ್ಲಿ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸರ್ಕಾರ ಪದೇ ಪದೇ ವಿವಿಧ ಇಲಾಖೆಗಳ ಉದ್ಯೋಗ ಖಾತೆಗಳಿಗೆ ನೋಟಿಫಿಕೇಷನ್ ನೀಡುತ್ತಿದ್ದರೂ ಒಳ ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟ ಕ್ರಮ ಕೈಗೊಳ್ಳದಿರುವುದು ಜನರಲ್ಲಿ ಅನುಮಾನ ಮತ್ತು ಅಸಮಾಧಾನ ಉಂಟುಮಾಡುತ್ತಿದೆ. ಕಳೆದ 1.25 ವರ್ಷದಿಂದ ಸರ್ಕಾರ ಈ ವಿಚಾರದಲ್ಲಿ ಸ್ಪಷ್ಟ ನಿಲುವು ತಳೆದೇ ಕಾಲಹರಣ ಮಾಡುತ್ತಿರುವುದು ಸಮುದಾಯದ ಮೇಲೆ ನಂಬಿಕೆ ದ್ರೋಹ ನಡೆ ಎಂದು ಭಾಸ್ಕರ್ ಪ್ರಸಾದ್ ಅವರು ಎಚ್ಚರಿಕೆ ನೀಡಿದ್ದು, ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನೋ ಮುಖ್ಯಮಂತ್ರಿಗಳ ಮನೆಗೆ ಗೆರವ್ ಮಾಡುವಂಥದ್ದು, ವಿಧಾನಸೌಧಕ್ಕೆ ನುಗ್ಗುವಂಥದ್ದು, ಹೋಗುವಂಥದ್ದಲ್ಲ ನುಗ್ಗುವಂಥದ್ದು, ಮತ್ತೆ ಎಲ್ಲ ಮಂತ್ರಿಗಳ ಮನೆ ನುಗ್ಗುವಂಥದ್ದು, ಇನ್ನೂ ಕಡೆ ಒಂದು ಕೆಟ್ಟ ಎಚ್ಚರಿಕೆ ಸರ್ಕಾರ ಕೊಡಬೇಕಾಗಿರೋದು ನಾವೆಲ್ಲರೂ ಕೂಡ ಸೇರಿ ಅವತ್ತು 23ನೇ ತಾರೀಕು ಸಭೆಯಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅಂತಂದ್ರೆ, ನಿಮಗೆ ತಾಕತ್ತಿದ್ರೆ ಯಾರಾದರೂ ಒಬ್ಬ ಮಿನಿಸ್ಟ್ರು ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸ್ತೆ ಈ ರಾಜ್ಯದ ಎಲ್ಲಾದರೂ ಓಡಾಡ್ರಿ ನೋಡೋಣ ನೀವು ನೆಮ್ಮದಿಯಿಂದ ಅಂತ ಹೇಳ್ಬೇಕು. ಆ ಕೆಲಸವನ್ನು ನಾವು ಮಾಡಿ ತೋರಿಸ್ಬೇಕು. ಮುಖ್ಯಮಂತ್ರಿಗೆ ಹೇಳ್ಬೇಕಾಗಿರುವಂಥದ್ದು, ರಾಜಕೀಯ ಅಧಿಕಾರ ಅನ್ನುವಂಥದ್ದು ನಿಮ್ಮ ತಂದೆ ಮನೆಯಿಂದ ಬಂದಂಥ ಬಳುವಳಿ ಅಲ್ಲ ಸ್ವಾಮಿ, ಅದು ನಾವುಗಳೆಲ್ಲ ಸೇರಿಸಿ ಕೊಟ್ಟಿರುವಂಥದ್ದು. ನಿಮ್ಮ 135 ಸೀಟ್ಗಳು ಬಂದಿದೆಯಲ್ಲ, ಅದೆಲ್ಲೂ ಭೂಮಿಯಿಂದ ಉದ್ಭವವಾಗಿದ್ದಲ್ಲ, ಆಕಾಶದಿಂದ ಉದುರು ಬಿದ್ದಿದ್ದಲ್ಲ, ನಾವು ಕೊಟ್ಟಂಥದ್ದು. ಸುಮಾರು 67% ಓಟ್ ನಾವು ಕೊಟ್ಟಿರುವಂಥದ್ದು. ಈ 67% ಓಟ್ ತಮಾಷೆ ಮಾತಲ್ಲ. ಇವರೆಲ್ಲ ಗೆಲ್ಲೋದು ಯಾವ ಮಾರ್ಜಿನಲ್ಲಿ? 5,000, 6,000, 2,000, 10,000 ಮಾರ್ಜಿನಲ್ಲಿ ಗೆಲ್ಲೋದು. ಇಡೀ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಾದರೂ ಕೂಡ ಮಾದಿಗರು 10, 15, 20, 25, 30 ಸಾವಿರಕ್ಕೆ ಏನು ಕಮ್ಮಿ ಇಲ್ಲ. ಕೊಟ್ಟರೆ ಹೊಡೆತ ಎಲ್ಲಿ ಬಿದ್ದಿರ್ತಾರೆ ಅಂತ ಗೊತ್ತಿಲ್ಲ. ಸೊ ಮುಖ್ಯಮಂತ್ರಿಗೆ ಹೇಳಬೇಕು, ನಿಮ್ಮ ಅಧಿಕಾರ ತಂದೆ ಮನೆಯಿಂದ ಬಂದಂಥ ಕೊಡುಗೆ ಅಲ್ಲ, ಅಥವಾ ಸಿದ್ದರಾಮೇಶ್ವರ ಏನು ಕನ್ಸಲ್ ಬಂದು ನಿಮಗೆ ಕೊಡುಗೆಯಾಗಿ ಕೊಟ್ಟಿದ್ದಲ್ಲ, ಈ ನೊಂದಂಥ ಸಮುದಾಯ ಕೊಟ್ಟಿರುವಂಥದ್ದು. ನಿಮಗೆ ತಾಕತ್ತಿದ್ರೆ ಇನ್ನು ಮುಂದೆ ನೆಮ್ಮದಿಯಾಗಿ ಯಾವ್ದಾದ್ರು ಜಿಲ್ಲೆಯಲ್ಲಿ ಓಡಾಡಿ ಅನ್ನುವಂತಹ ಒಂದು ಕಟುವಾದ ಎಚ್ಚರಿಕೆಯನ್ನು ನಾವು ಕೊಡಲೇಬೇಕು. ರಕ್ತ ಕ್ರಾಂತಿಯನ್ನು ಮಾಡ್ತೀವಿ ಅಂತ ಬಹಳ ಗಟ್ಟಿಯಾಗಿ ಹೇಳಬೇಕು. ರಕ್ತ ಕ್ರಾಂತಿ ಅಂದ ತಕ್ಷಣವೇ ಕೆಲವರೆಲ್ಲ ಏನು ಅದಕ್ಕೆ ಅಪಾರ್ಥಗಳನ್ನ ಕಲ್ಪಿಸ್ಬಿಡ್ತಾರೆ. ರಕ್ತ ಕ್ರಾಂತಿ ಅಂದರೆ ಯಾರನ್ನೋ ತೊಗೊಂಡೋಗ್ಬಿಟ್ಟು ಬಚ್ಚಿಟ್ಕೊಂಡು ಕತ್ತರಿಸಿ ಕೊಲೆ ಮಾಡುವಂಥ ರಕ್ತ ಕ್ರಾಂತಿ ಅಲ್ಲ. ಈ ದೇಹದಲ್ಲಿರುವಂಥ ರಕ್ತವನ್ನು ನಾವು ಬಸ್ಸಕ್ಕೆ ಶುರು ಮಾಡ್ತು ಅಂತಂದರೆ, ಈ ಸರ್ಕಾರಕ್ಕೆ ತಾಕತ್ತಿದ್ರೆ ತಡ್ಕೋ ನಿನ್ನ ಕೈಲಾದರೂ ನೋಡಬೇಡ ಅನ್ನುವಂಥ ತಕ್ಕತ್ತದು. ಯಾಕೆಂತಂದರೆ ನೊಂದಿರುವಂಥ ಒಂದು ಸಮುದಾಯಕ್ಕೆ ಒಂದು ಸಣ್ಣ ನ್ಯಾಯ ಕೊಡಿಸೋದಕ್ಕೆ ಯೋಗ್ಯತೆ ನಮಗಿಲ್ಲ ಅಂದರೆ ನಾವು ಯಾಕೆ ಬದುಕಿರಬೇಕು ಅನ್ನುವಂಥದ್ದು ನಮ್ಮ ನಿರ್ಧಾರ. ನಮ್ಮ ಇಡೀ ಸಮುದಾಯ ಆ ನಿರ್ಧಾರಕ್ಕೆ ಬರ್ತೀವಿ. ಆ ಥರದ್ದೆಲ್ಲ ವಿಚಾರಗಳನ್ನು ನಾವು ಒಂದು ನಿರ್ಧಾರ ಸರ್ಕಾರಕ್ಕೆ ತಿಳಿಸೋದಕ್ಕೆ ಮುಂಚೆ ಏಕಾಏಕಿ ನಾವುಗಳು ಇಲ್ಲಿ ಕೂತವ್ರು ಮಾತಾಡೋಕ್ಕಾಗಲ್ಲ. ಇಡೀ ರಾಜ್ಯದಾದ್ಯಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ಈಗೇನು ಕೃಷಿ ಇಲಾಖೆಯಲ್ಲಿ 890 ಉದ್ಯೋಗಗಳನ್ನು ಒಳ ಮೀಸಲಾತಿ ಇಲ್ಲದೆ ತುಂಬ ಕೊಟ್ಟಿದ್ದಾರೆ ಅಂತಂದರೆ ಈ ಸರ್ಕಾರದ ದುರಾಂಕಾರ ಎಂಥದ್ದಿರಬೇಕು. 24ನೇ ತಾರೀಕು ಒಳಗಡೆ ಎಲ್ಲ ನೋಟಿಫಿಕೇಶನ್ಗಳನ್ನ ವಾಪಸ್ ತೆಗೆದು, ಮತ್ತು ಕೃಷಿ ಇಲಾಖೆ ಮಾತ್ರ ಅಲ್ಲ, ಯಾವುದೋ ಕೋರ್ಟ್, ಕೆಲವು ಜಿಲ್ಲೆಗಳ ಕೋರ್ಟ್ಗಳಲ್ಲಿ ನೇಮಕಾತಿಗಳು ಪ್ರಾರಂಭ ಆಗಿದ್ದಾವೆ. ಆಮೇಲೆ ಇನ್ನೊಂದು 2-3 ಇಲಾಖೆ ಯಾವುದು ಸರ್? DCC ಬ್ಯಾಂಕ್ನಲ್ಲಿ ಆಗಿದೆ. ಪೊಲೀಸ್ ಇಲಾಖೆ 8,800 ಉದ್ಯೋಗಗಳನ್ನ ಕರೆಕೊಂಡಿದ್ದಾರೆ. ಏನು ಇವ್ರು ಅಪ್ತರ ಮನೆ ಆಸ್ತಿನ ಇವ್ರು ಇಷ್ಟ ಬಂದಂಗೆ ಕರೆಯೋದಕ್ಕೆ? ಚುನಾವಣೆ ಬಂದಾಗ ಹೇಳ್ತಾರೆ ಇಲ್ಲ ಒಳ ಮೀಸಲಾತಿ ಇದ್ದಾಗ ನಾವು ತುಂಬೋದೇ ಇಲ್ಲ ಅಂತ. ಚುನಾವಣೆ ಮುಗಿದಿದ ತಕ್ಷಣನೇ ಬಣ್ಣ ಬದಲಾಯಿಸ್ತಾರೆ, ನೋಟಿಫಿಕೇಶನ್ ಓಡಿಸ್ಬಿಡ್ತಾರೆ. ಇವ್ರು ಅಪ್ತರ ಮನೆ ಸರ್ಕಾರ ಅಂತಂದ್ರೆ ಏನು ಇವ್ರು ಇಷ್ಟ ಬಂದಂಗೆ ಮಾಡೋದ?